ಮನಸ್ಸುಗಳೇ, ಇವತ್ತು ವಿಶ್ವ ಮಾನವ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ಅವರು ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯುವಕರಲ್ಲಿ ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಅವರ ವಿಚಾರಧಾರೆಗಳನ್ನು ಇನ್ನೂ ಹಲವು ರೀತಿಯ ವಿಚಾರಧಾರೆಗಳನ್ನು ತಲುಪಿಸಬೇಕು. ಇವತ್ತು ವಿವೇಕಾನಂದರ ಒಂದು ಹೆಸರಿನಲ್ಲಿ ಹಲವು ಇವತ್ತು ಉದಾಹರಣೆಗೆ ಮೈಸೂರಿನ ಹೆಸರಾಂತ NTM ಶಾಲೆ ಕೆಡವಿ ವಿವೇಕಾನಂದರ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ದುರಂತ. ಯಾಕಂದರೆ ಅವರ ಹೆಸರಿನಲ್ಲಿ ಶಾಲೆ ಕೆಡವಿ ಸ್ಮಾರಕ ಮಾಡೋದು ದುರಂತ. ಹಾಗಾಗಬಾರ್ದು. ಅವರ ವಿಚಾರಧಾರೆಗಳನ್ನು ಹಂಚಬೇಕು, ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಭೀಮ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳು. ಈ ದಿನ ನಾವು ಎಲ್ಲರೂ ಸೇರಿ ಸಂಘಟಕರು ಮತ್ತು ಎಲ್ಲರೂ ಸ್ನೇಹಿತರನ್ನು ಆಚರಿಸಿದ್ರು ತುಂಬ ಸಂತೋಷ. ಇವರ 163ನೇ ಜಯಂತ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಹಾಗಾಗಿ ನಮ್ಮ ಸಂಘಟನೆಗಳೆಲ್ಲ ಸೇರಿದರೆ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕಂದರೆ ಯುವಕರಿಗೆ ತುಂಬ ಹೇಳಿದ್ದಾರೆ. ಏಕೆಂದರೆ ನಿಮ್ಮ ಗುರಿ ನಿಮ್ಮ ಕೈಯಲ್ಲಿ, ಹಾಗಾಗಿ ನೀವು ಯಾರನ್ನೂ ನಂಬೇಡಿ, ಎದ್ದೇಳಿ ಎದ್ದೇಳಿ ಅಂತ ಹೇಳಿ ಒಂದು ಹುರುದುಂಬಿಸಿರುವಂಥ ವ್ಯಕ್ತಿಯಲ್ಲಿ ಮಾತಾಡ್ತಾ ಸಹೋದರರೇ ತಕ್ಷಣ ಕರಾತಂಗವನ್ನು ಪಡೆದಂಥ ಏಕೈಕ ಭಾರತೀಯ ಅನ್ನೋದ್ರಲ್ಲಿ ಹೆಮ್ಮೆ ಪಡುವಂಥ ವಿಚಾರ. ಹಾಗಾಗಿ ಅವರನ್ನು ನಾವು ಯಾವತ್ತೂ ಕೂಡ ಸ್ಮರಣೆ ಮಾಡ್ಕೊಳ್ತಾ, ಹಾಗಾಗಿ ಅವರು 100 ಜನ ಯುವಕರನ್ನು ನನಗೆ ಕೊಡಿ, ಕಬ್ಬಿಣದಂಥ ಮಾಂಸಖಂಡವುಳ್ಳ ಹುಡುಗರನ್ನ ಕೊಡಿ, ನಾನು ಇಡೀ ದೇಶದ ಚಿತ್ರಣನೇ ಬದಲಾಯಿಸ್ತೀನಿ ಅಂತ ಹೇಳಿದಂಥ ಮೇರು ಪರ್ವತ ಅನ್ನಂತ ಹೇಳ್ತಾ. ಯಾಕೆಂದರೆ ಈ ಸಮಯದಲ್ಲಿ ಇವ್ರನ್ನ ನೆನೆಸ್ಕೋಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಇವತ್ತು ಅವರ ಜನ್ಮದಿನಾಚರಣೆಯನ್ನು ಆಚರಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ಆ ಸ್ವಾಮಿ ವಿವೇಕಾನಂದರ ಒಂದು ಒಳ್ಳೆಯ ಮನಸ್ಸಂತಿಕೆಯನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತನಾಡಲು ಅವಕಾಶ ಕೊಟ್ಟ ನಮಗೆಲ್ಲರಿಗೂ ಒಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಆಚರಣೆ ಮಾಡೋಣ ಅಂತ ಹೇಳ್ತಾ ಎಲ್ಲ ಭಾಗಿಯಾದಂಥ ಎಲ್ಲ ವಿವಿಧ ಕನ್ನಡ ಮನಸ್ಸುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಅಧ್ಯಕ್ಷರಿಗೆ ಎಲ್ಲರೂ ಪ್ರೀತಿಯಿಂದ ಇವತ್ತು ಸಿಹಿಯನ್ನು ವಿತರಿಸಿದ್ದಾರೆ. ಎಲ್ಲರೂ ಕೂಡ ಸಿಹಿಯನ್ನು ಸ್ವೀಕರಿಸಿ ಹೋಗಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.